ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರೋಡಿಂದ ಬರುವಂತಹ ಸಬ್ ರಸ್ತೆ. ಸುಮಾರು ಒಂದು 8 ಕಿಲೋಮೀಟ್ರು ಊಟಿ ರೋಡಿಂದ ಅಂದರೆ ನಂಜನಗೂಡು ಸಿಟಿಯಿಂದ ಬರುವಂಥದ್ದು ರಸ್ತೆ ಕೂಡ. ಇದು ವಿಲೇಜ್ಗಳಿಗೆ ಮತ್ತು HD ಕೋಟೆಗೆ ಹೋಗುತ್ತೆ ಈ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು ದೊಡ್ಡ ಕೆರೆ ಇದೆ. ಅಂದರೆ ಅಷ್ಟೊಂದು ದೊಡ್ಡದಲ್ಲ, ಇದು ಸರ್ಕಾರಿ ಕೆರೆ. ಇದು ಮಳೆ ಬಂದಾಗ ಮಾತ್ರ ನೀರು ಬರುತ್ತೆ, ಇಲ್ಲ ನೀರು ಇದೇ ರೀತಿ ಡ್ರೈ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದು ರಸ್ತೆ ಇರೋದು. ಇದು ಕೂಡ ಸರ್ಕಾರಿ ರಸ್ತೆ. ಇದು ಸೊ ತಾರ್ ರೋಡಿಂದ 2ನೇ ಲ್ಯಾಂಡು ನಿಯರ್ ಬೈ ವಿಲೇಜು. ಇದು ಎಂಟ್ರೆನ್ಸ್, ಇದು ಲ್ಯಾಂಡ್ ಎಂಟ್ರೆನ್ಸು. ಸೊ ಇದು ಉತ್ತರ ದಿಕ್ಕಿಗಿದೆ, ನಾರ್ತ್ಗಿದೆ. ಸೊ ಎಲ್ಲ ಅಳತೆ ಮಾಡಿ ಅದ್ವಸ್ತು ಮಾಡಿ ಫೆನ್ಸಿಂಗ್ ಮಾಡಿದ್ದಾರೆ ನೀಟಾಗಿ. ನೋಡಿ, ಇದು ಬೋರ್ ಪಾಯಿಂಟ್. ಇದು ಒಳ್ಳೆ ನೀರಿದೆ, ಸಫಿಷಿಯೆಂಟ್ ವಾಟ್ರ್ ಇದೆ. ಒಟ್ಟು ಟೋಟಲ್ ಬಂದು 1 ಎಕರೆ 20 ಗುಂಟೆ. ಸೊ ಈ 1.5 ಎಕರೆ ಇದೆಯಲ್ಲ, ಇವ್ರು ತಗೊಳ್ಳುವಾಗ ಇದು ಖಾಲಿ ಜಾಗ, ಎಂಟಿ ಲ್ಯಾಂಡ್ ಇದು. ಬಟ್ ರೈಟ್ ನಾವು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಶ್ರಮ ವಹಿಸಿ ಈ ಒಂದು ಫಾರ್ಮನ್ನು ಮಾಡಿದ್ದಾರೆ. ಈ ಒಂದು ಪ್ಲ್ಯಾಟಲ್ಲಿ ಮೇಜರಾಗಿ ಅಡಿಕೆ ಇದೆ, 800 ಅಡಿಕೆ ಇದೆ ನೋಡಿ ಈ ಥರ. ಸೊ ಇವರು ಲ್ಯಾಂಡ್ ತೊಗೊಂಡು ಮಾಡಿರೋಂಥದ್ದು. ಸೊ ಒಂದು 2.5 ವರ್ಷ ಆಗಿದೆ ಲ್ಯಾಂಡ್ ತೊಗೊಂಡು. ಸೊ ಲ್ಯಾಂಡ್ ತೊಗೊಂಡ್ಮೇಲೆ ಇವರು ಈ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಡ್ರಿಪ್ ಮಾಡಿದ್ದಾರೆ, ಪೈಪ್ಲೈನ್ ಮಾಡಿದ್ದಾರೆ. ಈ ಒಂದು ಫಾರ್ಮಲ್ಲಿ ಒಂದು 20 ತೆಂಗಿದೆ, 800 ಅಡಿಕೆ ಇದೆ, ಜೊತೆಗೆ ಒಂದು 40 ಮಿಕ್ಸ್ಡ್ ಫ್ರೂಟ್ಸ್ ಇದೆ. ಅದು ಸಪೋಟ ಆಗ್ಬೋದು, CB ಆಗ್ಬೋದು, ಲೈಕ್ ದಿಸ್. ಈ ಥರ ಒಂದು 40 ಮಿಕ್ಸ್ಡ್ ಫ್ರೂಟ್ಸ್ ಇದೆ. ಇದರ ಜೊತೆಗೆ ಒಂದು 10 ಬಟರ್ ಫ್ರೂಟ್ಸು ಕೂಡ ಇದೆ. ಇವರು ಮೇಜರ್ ಕ್ರಾಪ್ಸು ಅಡಿಕೆ ಜೊತೆಗೆ ಬನಾನಾ ಮತ್ತು ಪಪಾಯ ಇದರಲ್ಲಿ ಇವರು ಪ್ರತಿ ವರ್ಷ ಅಮೌಂಟನ್ನು ತಗೋತಾ ಇದ್ದಾರೆ. ಈ ಕ್ರಾಪ್ಸಲ್ಲಿ ಬನಾನಾ ಮತ್ತು ಪಪಾಯದಲ್ಲಿ ಎಲ್ಲ ಡ್ರಿಪ್ ಮಾಡಿದ್ದಾರೆ ನೋಡಿ. ಇವರು ಎಲ್ಲರೂ ಸಾಮಾನ್ಯ ಈ ಭೂಮಿ ಇದಕ್ಕೇ ಪೈಪ್ಲೈನ್ ಮಾಡ್ತಾರೆ. ಇವರು ಈ ಗಿಡದ ಮೇಲೆ ಮಾಡಿದ್ದಾರೆ, ಯಾಕೆಂದರೆ ನೀರು ಯಾವಾಗಲೂ ಚಡ್ತಾ ಇರುತ್ತೆ. ಸೊ ಈ ರೀತಿ ಒಂದು ಡಿಫ್ರೆಂಟಾಗಿ ಈ ಒಂದು ಫಾರ್ಮನ್ನು ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಫಾರ್ಮ್ ಲ್ಯಾಂಡ್ ಇದು, ತುಂಬ ಪ್ರಶಾಂತವಾಗಿದೆ. ಸೊ ಇಲ್ಲಿ ಬಂದು ಕೂತ್ಕೊಂಡು ನೋಡಿದ್ರೆ ಈ ಪ್ರಾಪರ್ಟಿ ಬಿಟ್ಟು ಹೋಗಲಿಕ್ಕೆ ಮನಸ್ಸೇ ಬರೋಲ್ಲ, ಅಷ್ಟು ಚೆನ್ನಾಗಿ ಇವರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಸೊ ಇದು ನನ್ನ ಮನಸ್ಸಿಗೆ ಹೇಗೆ ದೋಸ್ತಾ ಇದೆ ಅದೇ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಅಷ್ಟು ಚೆನ್ನಾಗಿ ಇವರು ನೀಟಾಗಿ ಡೆವಲಪ್ ಮಾಡಿದ್ದಾರೆ. ಇದು ಕೂಡ ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ತುಂಬ ಓನ್ ಸೂಪರ್ವಿಷನ್ ಇದ್ದರೆ ಮಾತ್ರ ಈ ರೀತಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ. ನೋಡಿ, ಒಂದು ಕಡೆ ಇಲ್ಲ, ಅಷ್ಟು ನೀಟಾಗಿದೆ ಜಾಗ, ಅಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಕಂಪ್ಲೀಟ್ ಫೆನ್ಸ್ ಮಾಡಿದ್ದಾರೆ. ಜೊತೆಗೆ ಒಂದು 15 ರೆಡ್ ಸ್ಯಾಂಡಲ್ ಕೂಡ ಇದೆ. ಮಹಾಗನಿ ಒಂದು 5 ಇದೆ, ಟೀಕ್ಸ್ ಕೂಡ ಒಂದು 5 ಇದೆ. ಈ ಪ್ರಾಪರ್ಟಿ ತೊಗೊಂಡವರು ಹೊಸದಾಗಿ ಏನು ಮಾಡೋ ಅವಶ್ಯಕತೆ ಇಲ್ಲ, ಯಾಕೆ ಆಲ್ರೆಡಿ ಎಲ್ಲ ಇವರೇ ಮಾಡಿದ್ದಾರೆ. ಸೊ ನೀವು ಇದನ್ನು ನೋಡ್ಕೊಂಡು ಹೋದರೆ ಸಾಕು, ಅಷ್ಟು ಚೆನ್ನಾಗಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಈ ಒಂದು ಡ್ರಿಪ್ ಇರಿಗೇಷನ್ ಇದೆಯಲ್ಲ, ಇವರಂತರ ಡಿಫ್ರೆಂಟಾಗಿ ಮಾಡಿದ್ದಾರೆ. ನಾನು ಸುಮಾರು ವರ್ಷಗಳಿಂದ ಲ್ಯಾಂಡ್ ವೀಡಿಯೋ ಮಾಡ್ತಾಯಿದ್ದೀನಿ, ಲ್ಯಾಂಡ್ ಕೊಡಿಸಿದ್ದೀನಿ. ಬಟ್ ಆದರೆ
ಇದು ಫಸ್ಟ್ ಟೈಮ್ ನನಗೂ ಕೂಡ ಇದು ಮೊದಲನೇ ಎಕ್ಸ್ಪೀರಿಯೆನ್ಸ್ ಇದು, ಈ ಥರ ಡ್ರಿಪ್ ಇರಿಗೇಷನ್ ಮಾಡೋದು ಇವರು. ಇದು ಎಲ್ಲ ಕಂಪ್ಲೀಟ್ ಪೈಪ್ಲೈನ್ ಆಗಿದೆ, ಡ್ರಿಪ್ ಆಗಿದೆ. ಸೊ ಇವರು ಟೋಟಲ್ ಏರಿಯಾನ 2 ಪಾರ್ಟ್ ಮಾಡಿದ್ದಾರೆ. ಈ ಕಡೆ ಒಂದು ಪಾರ್ಟ್, ಈ ಕಡೆ ಒಂದು ಪಾರ್ಟು ಮಧ್ಯ ಈ ಡ್ರಿಪ್ ಮಾಡಿದಾರಲ್ಲ. ಸೊ ಈಗ ನೀರು ಸರಾಗವಾಗಿ ಆ ಕಡೆ ಈ ಕಡೆ ಸ್ಪ್ಲಿಟ್ ಆಗಲಿಕ್ಕೆ ಇದು ಚೆನ್ನಾಗಿ ಮಾಡಿದ್ದಾರೆ. ಇದು ಮೈಸೂರು ರಿಂಗ್ ರೋಡಿಂದ 30 ಕಿಲೋಮೀಟ್ರ್ ಆಗುತ್ತೆ. 30 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 10 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು. ಇದು ಕಸ್ಬಾ ಲಿಮಿಟ್ಗೆ ಬರುತ್ತೆ. ಸಾಯಿಲ್ ಕೂಡ ರೆಡ್ ಸಾಯಿಲ್ ಇದು ಚೆನ್ನಾಗಿದೆ. ಸೊ ಟೋಟಲಿ ಡಿಫ್ರೆಂಟ್ ಫಾರ್ಮ್ ಇದು. ನನ್ನ ಮನಸ್ಸಿಗೆ ಏನೇನು ದೋಚುತ್ತೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ವಿಡಿಯೋದಲ್ಲಿ. ಸೊ ಈ ಫಾರ್ಮಲ್ಲಿ ಇಂಥದ್ದು ಇಲ್ಲ ಅನ್ನುವಾಗಿಲ್ಲ, ಪ್ರತಿಯೊಂದು ಕೂಡ ಇದೆ. ಅಷ್ಟು ಡೆವಲಪ್ ಮಾಡಿದ್ದಾರೆ ಚೆನ್ನಾಗಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಈ ಕೋಕೋನಟ್ ಪ್ಲ್ಯಾಂಟೇಷನ್ನು ಒಂದು 20 ಇದೆಯಲ್ಲ, ಇದೇ ರೀತಿ ಇದೆ ನೋಡಿ. 2.5 ವರ್ಷಕ್ಕೆ ಈ ಒಂದು ಸ್ಟೇಜಲ್ಲಿ ಈ 20 ತೆಂಗು ಕೂಡ ಇದೆ. ಸುತ್ತಲೂ ಹಾಕಿದ್ದಾರೆ. ಸೊ ಇವರು ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ ಈ ಒಂದು ಫಾರ್ಮನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದೊಂಥರ ಮಾಡೆಲ್ ಥರ ಇದೆ ಈ ಫಾರ್ಮ್ ಇದು. ಸೊ ನೀವು ತೊಗೊಂಡಂಥವ್ರು ಇನ್ನೊಂದು 3 ವರ್ಷ 4 ವರ್ಷ ಇದನ್ನು ನೀವು ಇದಕ್ಕಿಂತ ಹೆಚ್ಚು ಕಾನ್ಸಂಟ್ರೇಷನ್ ಕೊಟ್ಟು ನೀವು ಮಾಡಿದ್ರೆ, ಸೊ ಇನ್ನು ಲೈಫ್ ಲಾಂಗ್ ಇದು ನಿಮಗೆ ರೆವೆನ್ಯೂ ಬರ್ತಾನೆ ಇರುತ್ತೆ. ಸೊ ಇವರು ಏನು ಕಂಪ್ಲೀಟ್ ಫೆನ್ಸ್ ಮಾಡಿದಾರಲ್ಲ, ಅದಕ್ಕೆಲ್ಲ ಕೂಡ ಇವರು ಈ ರೀತಿ ಗ್ರೀನ್ ನೆಟ್ ಹಾಕಿದ್ದಾರೆ. ಇವರಲ್ಲಿ ಮನೆ ಬಳಕೆಗೆ ಹಣ್ಣುಗಳು ಕೂಡ ಚೆನ್ನಾಗಿ ಬೆಳೆದಿದ್ದಾರೆ. ಬಾಳೆಹಣ್ಣು, ರಸಬಾಳೆ ಹಾಕಿದ್ದಾರೆ, ಪಚ್ಚಬಾಳೆ ಹಾಕಿದ್ದಾರೆ. ಮನೆಗೆ ಅಂತಲೇ ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಅವರು, ಒಂದಷ್ಟು ಹಾಕೊಂಡಿದ್ದಾರೆ ಬಾಳೆ. ಇದು ಮಹಾಗನಿ. ತೆಂಗು ಎಲ್ಲ ಕೂಡ 20 ಕೂಡ ಇದೇ ಸ್ಟೇಜಲ್ಲಿದೆ. ಸೊ ಇದು ವಾಸಕ್ಕೆ ಮಾಡಿಕೊಂಡಿರುವಂತಹ ಮನೆ. ಆಮೇಲೆ
ಒಂದು 30% ಗೋಡನ್ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಗೋಡನ್ ಇದು. ಸೊ ಈಗ ಇವರು ಕಂಪ್ಲೀಟಾಗಿ ಅಳತೆ ಮಾಡಿ ಅದ್ಬಸ್ತ್ ಮಾಡಿ, ಸೊ ಇವರೆಲ್ಲ ತೊಗೊಳ್ಬೇಕಾದ್ರೆ ಎಲ್ಲ ಕ್ಲೀನಾಗಿ ಅದ್ಬಸ್ತ್ ಎಲ್ಲ ಆಗಿ ಅಳತೆ ಮಾಡಿ ಈ ರೀತಿ ಆ ಫೆನ್ಸಿ ಎಲ್ಲ ಮಾಡಿದ್ದಾರೆ. ಸೊ ಇದು ಸಿಟ್ಟಿಂಗ್ ಏರಿಯಾ, ಪಾರ್ಕಿಂಗ್ ಏರಿಯಾ ಎಲ್ಲ ನೀಟಾಗಿದೆ. ಇದು ಬೋರ್ವೆಲ್. ಇದು ಸೊ ಟೋಟಲಿ ಈ ಫಾರ್ಮು ಡ್ರೀಮ್ ಫಾರ್ಮ್ ಅಂತಲೇ ಇದಕ್ಕೆ ಕರಿಬೋದು. ಅಷ್ಟು ಶ್ರಮ ವಹಿಸಿ ಈ ಒಂದು ಫಾರ್ಮನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಒಬ್ಬ ಮನುಷ್ಯನಿಗೆ ಹೀಗೆ ಮಾಡಬೇಕು ಅಂತ ಒಂದು ಕನಸಿರಬೇಕು. ಆ ಕನಸಿದ್ರೆ ಮಾತ್ರ ಈ ರೀತಿ ಮಾಡೋಕ್ಕೆ ಸಾಧ್ಯ. ಬಟ್ ಇವರು ಆ ಕನಸು ಇಟ್ಕೊಂಡೇ ಈ ಫಾರ್ಮನ್ನು ಡೆವಲಪ್ ಮಾಡಿದ್ದಾರೆ. ಸೊ ನೀವು ವಿಸಿಟ್ ಮಾಡೋರು ಆದಷ್ಟು ಸ್ವಲ್ಪ ಟೈಮ್ ಸೇವ್ ಮಾಡ್ಕೊಂಡು ಬಂದು ಈ ಫಾರ್ಮಲ್ಲಿ ನೋಡಿದ್ರೆ ಇದು ಎಷ್ಟು ಬ್ಯೂಟಿಫುಲ್ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.